ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಿ.ಕಾಮ್ ಒಂದನೇ ವರ್ಷದ 2ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಷಯದಲ್ಲಿನ ಉತ್ಪಾದನಾ ವೆಚ್ಚ ಅಥವಾ ವೆಚ್ಚ ವಿಶ್ಲೇಷಣೆ ಅನ್ನುವಂಥ ಒಂದು ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಉತ್ಪಾದನಾ ವೆಚ್ಚ ಅಂದರೆ ಏನು, ಉತ್ಪಾದನೆ ವೆಚ್ಚದ ವಿಧಗಳು ಯಾವುವು, ಅವುಗಳನ್ನು ಹೇಗೆ ನಾವು ಲೆಕ್ಕಾಚಾರ ಮಾಡಬೇಕು, ಅದಕ್ಕಿರೋ ಸೂತ್ರಗಳೇನು, ಈ ವಿಷಯ ಬರ್ತದೆ. ಅದರ ನಂತರ ಅತಿ ಮುಖ್ಯವಾದದ್ದು ಪರೀಕ್ಷಾ ದೃಷ್ಟಿಯಿಂದ ಬ್ರೇಕ್ ಈವನ್ ಪಾಯಿಂಟ್ ಅಂತ ಬರ್ತದೆ. ಅದಕ್ಕೆ ಸಮಛೇದಕ ಬಿಂದು ವಿಶ್ಲೇಷಣೆ ಅಂತ. ಇಷ್ಟನ್ನು ನಾವು ಇವತ್ತು ನೋಡೋಣ. ಫಸ್ಟ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ರೆಫರ್ಸ್ ಟು ದಿ ಟೋಟಲ್ ಎಕ್ಸ್ಪೆನ್ಸಸ್ ಮೇಡ್ ಆನ್ ದಿ ಪ್ರೊಡಕ್ಷನ್ ಆಫ್ ಎ ಕಮಾಡಿಟಿ. ಒಂದು ವಸ್ತುವಿನ ಉತ್ಪಾದನೆಗಾಗಿ ಮಾಡ್ತಕ್ಕಂಥ ಒಟ್ಟು ವೆಚ್ಚಕ್ಕೆ ನಾವು ಉತ್ಪಾದನಾ ವೆಚ್ಚ ಅಂತ ಕರಿತೀವಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್: ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್, average cost, marginal cost. Like this, there are different types of costs. First, let us see the meaning of fixed cost. It refers to the cost which does not change with the output. ಸ್ಥಿರ ವೆಚ್ಚ ಅಂತ ಬರ್ತದೆ. ಯಾವ ವೆಚ್ಚವು ಉತ್ಪಾದನಾ ಪ್ರಮಾಣದೊಂದಿಗೆ ಬದಲಾಗದೆ ಒಂದೇ ಪ್ರಮಾಣದಲ್ಲಿ ಸ್ಥಿರವಾಗಿ ಇರುತ್ತದೋ ಅದಕ್ಕೆ ನಾವು ಸ್ಥಿರ ವೆಚ್ಚ, ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರೆಂಟ್ ಆಫ್ ದ ಬಿಲ್ಡಿಂಗ್, ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್, ಎಟ್ಸೆಟ್ರಾ. ಈಗ ನಾವು ಉತ್ಪಾದನೆ ಮಾಡೋದಕ್ಕೆ, ಉತ್ಪಾದನಾ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಒಂದು ಕಟ್ಟಡವನ್ನು ಬಾಡಿಗೆ ತೊಗೊಂಡಿರ್ತೇವೆ. ಆ ಕಟ್ಟಡದ ಬಾಡಿಗೆ ಪ್ರತಿ ತಿಂಗಳು ಇಂತಿಷ್ಟಂತ ಫಿಕ್ಸ್ ಇರ್ತದೆ. ನಾವು ಎಷ್ಟೇ ಹೆಚ್ಚು ಉತ್ಪಾದನೆ ಮಾಡಲಿ, ಕಡಿಮೆ ಉತ್ಪಾದನೆ ಮಾಡಲಿ ಅಥವಾ ಶೂನ್ಯ ಉತ್ಪಾದನೆ ಮಾಡಿದರೂ ಕೂಡ ಬಾಡಿಗೆಯಲ್ಲಿ ಮಾತ್ರ ಏನು ವ್ಯತ್ಯಾಸ ಆಗೋದಿಲ್ಲ. ಅದಕ್ಕೆ ಅದು ಸ್ಥಿರ ವೆಚ್ಚ. ಅದೇ ರೀತಿ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್, ವಿ ಹ್ಯಾವ್ ಟು ಪೇ fixed amount of interest on borrowed capital regularly, whether we are producing or not producing, we have to pay that interest. So that is the fixed cost. In a variable cost anta bartave ಚರ ವೆಚ್ಚ, ಬದಲಾಗುವ ವೆಚ್ಚ ಅಂತ ಕರೀತಾರೆ. These are the costs which change with the quantity of the output. When output increases, these costs also increase, and when output decreases, these costs decrease. And when there is no output, zero output, there will be zero variable cost. ಉತ್ಪಾದನೆ ಹೆಚ್ಚಾದಾಗ ಈ ವೆಚ್ಚಗಳು ಹೆಚ್ಚಾಗ್ತವೆ, ಕಡಿಮೆ ಆದಾಗ ಕಡಿಮೆ ಆಗ್ತವೆ. ಉತ್ಪಾದನೆ ಶೂನ್ಯ ಆದಾಗ ಇವು ಕೂಡ ಶೂನ್ಯ ಆಗ್ತವೆ. ಅದಕ್ಕೆ ನಾವು ಚಲನಾತ್ಮಕ ವೆಚ್ಚ, ಚರ ವೆಚ್ಚ ಅಂತ ಕರೆಯೋದು. ಇದಕ್ಕೆ ಉದಾಹರಣೆಗಳು ಕಚ್ಚಾ ವಸ್ತುಗಳ ಮೇಲೆ ಮಾಡ್ತಕ್ಕಂಥ ವೆಚ್ಚ, ಕಾರ್ಮಿಕರ ಮೇಲೆ ಮಾಡ್ತಕ್ಕಂಥ ವೆಚ್ಚ. ಇನ್ನು ಒಟ್ಟು ವೆಚ್ಚ, ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್. ಸ್ಥಿರ ವೆಚ್ಚ ಮತ್ತು ಚರ ವೆಚ್ಚ ಎರಡೂ ಕೂಡಿಕೊಂಡು ಒಟ್ಟು ವೆಚ್ಚ ಆಗ್ತದೆ. ಇನ್ನು ಎವರೇಜ್ ಕಾಸ್ಟ್ ಅಂತ ಬರ್ತದೆ, ಸರಾಸರಿ ವೆಚ್ಚ. ವೆನ್ ಟೋಟಲ್ ಕಾಸ್ಟ್ ಈಸ್ ಡಿವೈಡೆಡ್ ಬೈ ದಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್, ವಿ ಗೆಟ್ ಎವರೇಜ್ ಕಾಸ್ಟ್. ಇಟ್ ಮೀನ್ಸ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಉತ್ಪಾದನಾ ಪ್ರತಿಯೊಂದು ಯೂನಿಟ್, ಉತ್ಪಾದನೆ ಆದಂಥ ಪ್ರತಿ ಘಟಕಕ್ಕೆ ತಗಲ್ತಕ್ಕಂಥ ವೆಚ್ಚ, ಅದನ್ನು ಒಟ್ಟು ವೆಚ್ಚವನ್ನು ಒಟ್ಟು ಉತ್ಪಾದಿತ ಘಟಕಗಳ ಸಂಖ್ಯೆಯಿಂದ ನಾವು ಭಾಗಾಕಾರ ಮಾಡಿದರೆ ನಮಗೆ ಸರಾಸರಿ ವೆಚ್ಚ ದೊರೆಯುತ್ತದೆ. ಸೊ ದಿ ಫಾರ್ಮುಲಾ ಇಸ್ ಟೋಟಲ್ ಕಾಸ್ಟ್ ಡಿವೈಡ್ ಬೈ ಕ್ವಾಂಟಿಟಿ. ಇನ್ನು ಸೀಮಾಂತ ವೆಚ್ಚ ಅಂತ ಬರುತ್ತದೆ, ಮಾರ್ಜಿನಲ್ ಕಾಸ್ಟ್. ದಿಸ್ ಇಸ್ ದಿ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ದ ಲಾಸ್ಟ್ ಯೂನಿಟ್ ಆರ್ ಅನ್ ಅಡಿಷನಲ್ ಯೂನಿಟ್ ಆಫ್ ದ ಔಟ್ಪುಟ್. This can be calculated by this formula, MC is equal to TCN minus PCN minus 1. ಅಂದರೆ n ಸಂಖ್ಯೆಯ ವಸ್ತುಗಳನ್ನು ಉತ್ಪಾದಿಸಲು ತಗಲುವ ಒಟ್ಟು ವೆಚ್ಚ ಮೈನಸ್ n minus 1 ಸಂಖ್ಯೆಯ ವಸ್ತುಗಳನ್ನು ಉತ್ಪಾದಿಸಲು ತಗಲಿದ ವೆಚ್ಚ. ಅಂದರೆ ಈಗ ನಾವು 100 ವಸ್ತುಗಳನ್ನು ಉತ್ಪಾದನೆ ಮಾಡಿದ್ದೀವಿ ಅಂತ ತಿಳ್ಕೊಂಡ್ರೆ 100 ವಸ್ತುಗಳ ಉತ್ಪಾದನೆಗೆ ತಗಲಿದ ವೆಚ್ಚ ಮೈನಸ್ 99 ವಸ್ತುಗಳಿಗೆ ತಗಲಿದ ವೆಚ್ಚ. ಅಂದರೆ 100ನೇ ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ಎಷ್ಟು ವೆಚ್ಚ ಬಂತು ಅನ್ನೋದನ್ನು ನಾವು ಸೀಮಾಂತ ವೆಚ್ಚ ಅಂತ ಕರಿತೀವಿ. ಇವುಗಳನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ಸರಳವಾದ ಒಂದು ಟೇಬಲಲ್ಲಿ ಕೊಟ್ಟಿದ್ದೇವೆ. ಉತ್ಪಾದನಾ ಪ್ರಮಾಣಗಳು 1, 2, 3, 4 ಉತ್ಪಾದನಾ ಘಟಕಗಳು. ಸ್ಥಿರ ವೆಚ್ಚ ಉತ್ಪಾದನೆ ಶೂನ್ಯ ಇದ್ದಾಗಲೂ ಅದು 100 ಇರ್ತದೆ, 1 ಇದ್ರೂ 100 ಇರ್ತದೆ.
ಉತ್ಪಾದನೆ ಹೆಚ್ಚಾದರೂ ಕೂಡ ಅದು 100 ಇರುವುದು, ಏನು ಬದಲಾಗೋದಿಲ್ಲ. ಅದಕ್ಕೆ ಸ್ಥಿರ ವೆಚ್ಚ ಅಂತ ಕರಿತೀವಿ. ಅದು ಚರ ವೆಚ್ಚ ಅಥವಾ ಬದಲಾಗುವ ವೆಚ್ಚ. ಉತ್ಪಾದನೆ ಶೂನ್ಯ ಇದ್ದಾಗ ಅದು ಶೂನ್ಯ ಇರ್ತದೆ, ಉತ್ಪಾದನೆ ಹೆಚ್ಚಾಗ್ತಾ ಹೋದಾಗ ಇದು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಒಟ್ಟು ವೆಚ್ಚ ಅಂತಂದ್ರೆ ಈ ಸ್ಥಿರ ವೆಚ್ಚ ಮತ್ತು ಚರ ವೆಚ್ಚ ಕೊಡ್ಕೊಂಡು ಒಟ್ಟು ವೆಚ್ಚ 100 ಪ್ಲಸ್ 20 120 ಈ ಕಾಲಮ್ ತೋರಿಸ್ತದೆ. Average cost is nothing but the total cost divided by number of units. ಒಟ್ಟು ವೆಚ್ಚ divided by number of units. ಅದನ್ನು ಕ್ಯಾಲ್ಕುಲೇಷನ್ ಮಾಡಿ 120 divided by 1 is equal to 120, 135 divided by 2 is equal to 67.5, 145 divided by 3 is equal to 48.33. ಈ ಥರ ಅದನ್ನು ಎವರೇಜ್ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಸೀಮಾಂತ ವೆಚ್ಚ ಅಂತಂದರೆ ಕೊನೆ ವಸ್ತುವಿಗೆ ಎಷ್ಟು ತಗಲಿತು ಅಂತ. 120ರಲ್ಲಿ 100 ಕಳೆದ್ರೆ ಅಲ್ಲಿ 20 ಉಳಿತದೆ, 135ರಲ್ಲಿ 20 ಕಳೆದ್ರೆ 15 ಉಳಿತದೆ. 145 minus 135 is equal to 10, 165 minus 145 is equal to 20. ಈ ರೀತಿ ನಾವು ಶ್ರೀಮಂತ ವೆಚ್ಚವನ್ನು ಲೆಕ್ಕ ಹಾಕ್ತೇವೆ. Now let us move to the very important concept in this chapter, that is break-even analysis. ಸಮ ಛೇದಕ ವಿಶ್ಲೇಷಣೆ ಅಥವಾ ಲಾಭ ನಷ್ಟ ಶೂನ್ಯ ವಿಶ್ಲೇಷಣೆ ಅಂತ ಕರೀತಾರೆ ಇದಕ್ಕೆ. It analyzes the cost and revenue of a business firm and finds the minimum output to be produced to earn profit. ಈಗ ಯಾವುದೇ ಒಬ್ಬ ಉತ್ಪಾದಕ ಲಾಭವನ್ನು ಗಳಿಸಬೇಕಾದರೆ ಕನಿಷ್ಠ ಇಂತಿಷ್ಟು ಪ್ರಮಾಣ ಉತ್ಪಾದನೆ ಮಾಡಬೇಕು ಅಂತ ಇರ್ತದೆ. ಅದಕ್ಕಿಂತ ಕಡಿಮೆ ಉತ್ಪಾದನೆ ಮಾಡಿದರೆ ಲಾಭ ಆಗೋದಿಲ್ಲ, ನಷ್ಟದಲ್ಲಿ ಇರ್ತಾನೆ. ಅವನು ಲಾಭ ಗಳಿಸ್ಬೇಕಂದ್ರೆ ಕನಿಷ್ಠ ಒಂದು ಪ್ರಮಾಣದ ಒಂದು ನಿಗದಿತ ಪ್ರಮಾಣದ ವಸ್ತುವನ್ನು ಉತ್ಪಾದನೆ ಮಾಡಬೇಕಾಗ್ತದೆ. ಆ ಪ್ರಮಾಣಕ್ಕೆ ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. ಸೊ ದಿಸ್ ರೆಫರ್ಸ್ ಟು ದ ಲೆವೆಲ್ ಆಫ್ ಔಟ್ಪುಟ್ ಅಟ್ ವಿಚ್ ಬೋತ್ ದಿ ಕಾಸ್ಟ್ ಅಂಡ್ ರೆವೆನ್ಯೂ ಆರ್ ಬ್ಯಾಲೆನ್ಸ್ಡ್. Below this point there is loss and above this point there is profit. ಬ್ರೇಕ್ ಈವನ್ ಪಾಯಿಂಟ್ ಅಂತಂದರೆ ಯಾವ ಉತ್ಪಾದನೆಯ ಹಂತದಲ್ಲಿ ವೆಚ್ಚ ಮತ್ತು ಆದಾಯ ಎರಡು ಪರಸ್ಪರ ಸಮ ಆಗಿದಾವೆ ಅಲ್ಲಿ ಲಾಭ ಶೂನ್ಯ ಇರ್ತದೆ. ವೆಚ್ಚ ಮತ್ತು ಆದಾಯ ಎರಡು ಸಮ, ಇದಕ್ಕೆ ಸಮಛೇದಕ ಬಿಂದು ಅಂತ ಕರೀತಾರೆ. ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಕೆಳ ಹಂತಕ್ಕೆ ಹೋದರೆ ನಷ್ಟ ಇರ್ತದೆ, ಅದರ ಮೇಲೆ ನಾವು ಉತ್ಪಾದನೆ ಮಾಡಿದರೆ ಲಾಭ ಆಗ್ತದೆ. ಆದರೆ ಇದೇನು ಪಾಯಿಂಟ್ ಇದೆ, ಅಟ್ ದಿಸ್ ಪಾಯಿಂಟ್ ದ ಪ್ರಾಫಿಟ್ ಅಂಡ್ ಲಾಸ್ ಆರ್ ಈಕ್ವಲ್ ಟು ಈಚ್ ಅದರ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಝೀರೋ ಪ್ರಾಫಿಟ್ ಝೋನ್. ಈ ಹಂತದಲ್ಲಿ ಲಾಭ ಮತ್ತು ನಷ್ಟ ಎರಡೂ ಸಮ ಇರೋದರಿಂದ ಇಲ್ಲಿ ಲಾಭ ನಷ್ಟ ಶೂನ್ಯ ಬಿಂದು ಅಂತ ಕರಿತೇವೆ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಒಂದು ವಸ್ತು ಎಕ್ಸ್ ಅಂತಕ್ಕಂಥ ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ಯಾವ್ಯಾವ ಥರ ವೆಚ್ಚಗಳು ಆಗ್ತವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ 600 rupees, ವೇರಿಯಬಲ್ ಕಾಸ್ಟ್ 10 rupee per unit, price of that product X in the market is ₹30. X ಅನ್ನೋ ಒಂದು ವಸ್ತು ಉದಾಹರಣೆ ತೊಗೊಂಡಿದ್ದೇವೆ, ಅದನ್ನು ಉತ್ಪಾದನೆ ಮಾಡೋದಕ್ಕೆ ಸ್ಥಿರ ವೆಚ್ಚ 600 ರೂಪಾಯಿ ಖರ್ಚಾಗ್ತದೆ, ಅದರ ಚರ ವೆಚ್ಚ 10 ರೂಪಾಯಿ ಇದೆ ಒಂದು ಯೂನಿಟ್ಗೆ, ಆಮೇಲೆ ಅದರ ಆ ವಸ್ತುವಿನ ಬೆಲೆ ಮಾರುಕಟ್ಟೆಯಲ್ಲಿ 30 ರೂಪಾಯಿ ಇದೆ. ಹಿಂಗಿದ್ದಾಗ ಎಷ್ಟು ವಸ್ತುಗಳು ಉತ್ಪಾದನೆ ಮಾಡಿದರೆ ನನ್ನ ಆದಾಯ ಮತ್ತು ವೆಚ್ಚಗಳು ಸಮ ಆಗುತ್ತವೆ ಅಂದರೆ ನಾನು ಬ್ರೇಕ್ ಈವನ್ ಪಾಯಿಂಟನ್ನು ಮುಟ್ತೀನಿ ಅಂತ ಕ್ಯಾಲ್ಕುಲೇಷನ್ ಮಾಡೋದು. ಒಂದು ಟೇಬಲ್ ಇದೆ ನೋಡಿ, ಇಲ್ಲಿ ಉತ್ಪಾದನಾ ಪ್ರಮಾಣಗಳನ್ನು ತೋರಿಸಿದ್ದೇವೆ. ಸ್ಥಿರ ವೆಚ್ಚ, ಚರ ವೆಚ್ಚ, ಒಟ್ಟು ವೆಚ್ಚ. TR ಮೀನ್ಸ್ ಟೋಟಲ್ ರೆವೆನ್ಯೂ, ಕ್ವಾಂಟಿಟಿ ಇಂಟು ಪ್ರೈಸ್, ಅಲ್ಲಿ ಪ್ರಾಫಿಟ್ ಕಾಲಮ್. ಉತ್ಪಾದನೆ ಶೂನ್ಯ ಇದ್ದಾಗ ಸ್ಥಿರ ವೆಚ್ಚ 600 ರೂಪಾಯಿ ಇದೆ, ಉತ್ಪಾದನೆ 10 ಇದ್ರೂ 600 ಇದೆ, 20ಕ್ಕೆ ಇದ್ರೂ 600 ಇದೆ, ಉತ್ಪಾದನೆ ಎಷ್ಟೇ ಹೆಚ್ಚಿದ್ರೂ ಕೂಡ ಸ್ಥಿರ ವೆಚ್ಚ 600 ರೂಪಾಯಿನೇ ಇದೆ. ಅದರ ಚರ ವೆಚ್ಚ ಮಾತ್ರ ಬದಲಾಗ್ತಾ ಹೋಗ್ತಾ ಇದೆ, 100, 200, 300, 400, 500. ಉತ್ಪಾದನೆ ಶೂನ್ಯ ಇದ್ದಾಗ ಚರ ವೆಚ್ಚ ಶೂನ್ಯ. ಇವೆರಡು ಸೇರ್ಕೊಂಡು ಒಟ್ಟು ವೆಚ್ಚ 600 ಪ್ಲಸ್ 0 600, 700, 800, 600 ಪ್ಲಸ್ 300 900, 1000, 1100. ಇದು ಒಟ್ಟು ವೆಚ್ಚ. ಇನ್ನು ಇಲ್ಲಿ ಉತ್ಪಾದನೆ ಶೂನ್ಯ ಇದೆ, ವಸ್ತುವಿನ ಬೆಲೆ 30 ರೂಪಾಯಿ ಅದ. 10 units into 30 rupees is equal to 300. 20 units into 30 rupees is equal to 600. ಅದೇ ಥರ 900, 1200, 1500. ಇದು ಆದಾಯ, ಇದು ವೆಚ್ಚ. So this column is indicating cost of production, this column is showing revenue, I mean income.
when our output was 0, we were in loss because 600 fixed cost we had to bear. ಉತ್ಪಾದನೆ 10 ಆದಾಗ ನಮ್ಮ ವೆಚ್ಚ 700, ಆದಾಯ 300, ಅಂದರೆ 400 ರೂಪಾಯಿ ಲಾಸ್ ಇದೆ. 20 ಯೂನಿಟ್ ಉತ್ಪಾದನೆ ಮಾಡಿದಾಗ 800 ಆದಾಯ 800 ವೆಚ್ಚ 600 ಆದಾಯ ಮೈನಸ್ 200 ಅಂದರೆ ಲಾಸ್ 200 ಇದೆ. ಆದರೆ 30 ಯೂನಿಟ್ ಉತ್ಪಾದನೆ ಮಾಡಿದಾಗ 900 ಆದಾಯ 900 ವೆಚ್ಚ ಎರಡು ಒಂದಕ್ಕೊಂದು ಸಮ ಅದಾವ. ಇದಕ್ಕೆ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ, ಸಮಛೇದಕ ಬಿಂದು. ಅಂದರೆ ಇಲ್ಲಿ ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಈ ಬಿಂದುವಿನ ನಂತರ, ಈ ಹಂತದ ನಂತರ ಲಾಭ ಸ್ಟಾರ್ಟ್ ಆಗ್ತದೆ. 40 ಉತ್ಪಾದನೆ ಮಾಡಿದಾಗ 1200 ಆದಾಯ ಬಂತು, 1000 ವೆಚ್ಚ ಆಯಿತು, ಪ್ಲಸ್ 200 ಅಂದರೆ 200 ರೂಪಾಯಿ ಲಾಭ ಆಯಿತು. 50 ಉತ್ಪಾದನೆ ಮಾಡಿದಾಗ 400 ರೂಪಾಯಿ ಲಾಭ ಆಗ್ತಾ ಇದೆ. So below this point, I mean before this point there is loss, after this point there is a profit, but at this point there is no profit, no loss, so it is called no profit no loss zone. ಇದಕ್ಕೆ ನಾವು ಲಾಭ ನಷ್ಟ ಶೂನ್ಯ ಬಿಂದು ಅಂತ ಕರಿತೇವೆ. ಅದನ್ನು ನಾವು ಇಲ್ಲಿ ಗ್ರಾಫ್ ಮೂಲಕ ತೋರಿಸಿದ್ದೇವೆ. ದಿಸ್ ರೆಡ್ ಲೈನ್ ಇಂಡಿಕೇಟ್ಸ್ ದಿಸ್ ಒನ್ revenue, blue zone indicates cost. In the beginning up to 30 units of output there is more cost and less revenue. So this ಇದು ಆದಾಯ, ಇದು ವೆಚ್ಚವನ್ನು ತೋರಿಸ್ತದೆ. ವೆಚ್ಚ ಹೆಚ್ಚಿದೆ, ಆದಾಯ ಕಡಿಮೆ ಇದೆ, ಅದಕ್ಕೆ ಇಷ್ಟೆಲ್ಲ ಇದು ಲಾಸ್ ಇಲ್ಲಿ ತನಕ ನಷ್ಟವನ್ನು ಸೂಚಿಸ್ತದೆ. ಸೊ ಲಾಸ್ ಝೋನ್. ಈ 30 ಉತ್ಪಾದನೆಗೆ 900 ಆದಾಯ 900 ವೆಚ್ಚ ಎರಡು ಒಂದು ಸಮ, ಅದು ಇದು ಬ್ರೇಕ್ ಇವನ್ ಪಾಯಿಂಟ್, ಲಾಭ ನಷ್ಟ ಶೂನ್ಯ ಬಿಂದು. After this point revenue is more than cost, so profit starts from here. So this is called profit zone. ಇದಕ್ಕೆ ನಾವು ಲಾಭದ ಪ್ರದೇಶ ಅಂತ ಕರೀತೇವೆ. Instead of calculating through a table and graph, we have a very small formula to find BEP within a fraction of a second. The BEP can be found with the help of this formula. BEP is equal to TFC, total fixed cost, divided by contribution margin. BEP ಕಂಡುಹಿಡಿಯೋದಕ್ಕೆ ಅತಿ ಸರಳವಾದ ಸೂತ್ರ TFC divided by contribution margin ಅಂತ. ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಅಂತಂದ್ರೆ ಪ್ರೈಸ್ ಮೈನಸ್ ABC. ಇದರ ಅರ್ಥ TFC ಡಿವೈಡೆಡ್ ಬೈ ಪ್ರೈಸ್ ಮೈನಸ್ ABC. ಒಟ್ಟು ಸ್ಥಿರ ವೆಚ್ಚ ಡಿವೈಡೆಡ್ ಬೈ ಬೆಲೆ ಮೈನಸ್ ಸರಾಸರಿ ಚರ ವೆಚ್ಚ. ಒಂದು ಎಕ್ಸಾಂಪಲ್ ತಗೊಳ್ಳು. ಆಮೇಲೆ ಹಿಂದಿನ ಎಕ್ಸಾಂಪಲ್ ಅಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ 600 ರೂಪಾಯಿ, ಪ್ರೈಸ್ ವಸ್ತುವಿಂದ 30 ರೂಪಾಯಿ ಅದ, ಎವರೇಜ್ ವೇರಿಯಬಲ್ ಕಾಸ್ಟ್ 10 ರೂಪಾಯಿ ಅದ. ಹಿಂದೆ ಕೊಟ್ಟು ತಗೊಂಡ ಎಕ್ಸಾಂಪಲ್ ಅಲ್ಲಿ. So let's calculate it. Total fixed cost is 600 divided by price minus ABC. Price is 30, ABC is 10. So 600 divided by 20. 30 minus 10 is equal to 20. So 600 divided by 20 is equal to 30 units. ಈಗಾಗಲೇ ನಾವು ಟೇಬಲ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. 30 ಯೂನಿಟ್ ಉತ್ಪಾದನೆ ಮಾಡಿದಾಗ BEP ಮುಟ್ತೇವೆ ಅಂತ ಅತಿ ಕಡಿಮೆ ಸಮಯದಲ್ಲಿ BEP ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇದು BEP ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಒಂದು ವಿಧಾನ. ಪರೀಕ್ಷೆಯಲ್ಲಿ 15 ಮಾರ್ಕ್ಸ್ಗೆ ಒಂದು ದೊಡ್ಡ ಪ್ರಶ್ನೆ ಬರ್ತದೆ. ಇದು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಏನೇ ಸಮಸ್ಯೆ ಇದ್ದರೂ ನೀವು ನಮಗೆ ಫೋನ್ ಮೂಲಕ ಸಂಪರ್ಕಿಸಿ ಇದರ ಬಗ್ಗೆ ಸಂದೇಹವನ್ನು ಪರಿಹರಿಸಿಕೊಳ್ಳಿ. ಧನ್ಯವಾದ.